ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIRಗೆ ಸಂಬಂಧಪಟ್ಟಂತೆ ಆನ್ಲೈನಲ್ಲಿ ಇನ್ಯುಮರೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ನೀವು SIR ಐಕಾನನ್ನು ಕ್ಲಿಕ್ ಮಾಡ್ತೀರಾ. ಅಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಷನ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮೊದಲನೇದು ಬಂದು ಆಪ್ಷನ್ EF ಡ್ಯಾಶ್ಬೋರ್ಡ್, ಹಾಗೆ ಸೆಕೆಂಡ್ ಒನ್ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್, ಥರ್ಡ್ ಆಪ್ಷನ್ ಬಂದು ಫಿಲ್ ಇನ್ಯುಮರೇಷನ್ ಫಾರ್ಮ್. ನೀವು ಆಲ್ರೆಡಿ ಫಾರ್ಮನ್ನು ಫಿಲ್ ಮಾಡ್ಕೊಂಡಿರ್ತೀರಿ. ಆ ಫಾರ್ಮ್ಗೆ ಫೋಟೋ ಅಂಟಿಸಿ ಆ ಒಂದು ಮತದಾರರ ಸಿಗ್ನೇಚರನ್ನು ತೊಗೊಂಡು ಆ ಒಂದು ಫಾರ್ಮನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಆನ್ಲೈನಲ್ಲಿ. ಈ ಒಂದು ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಮೂರನೇ ಆಯ್ಕೆ. ಮೂರನೇ ಆಯ್ಕೆಯನ್ನು ಕ್ಲಿಕ್ ಮಾಡಿದಿರಿ. ಆ ಒಂದು ಯಾವ ವ್ಯಕ್ತಿಯ ಒಂದು ಫಾರ್ಮನ್ನು ನೀವು ಫಿಲ್ ಮಾಡಬೇಕಾಗಿದೆ. ಆ ವ್ಯಕ್ತಿಯ ಒಂದು ಏನಂದರೆ ಆ ಒಂದು ವ್ಯಕ್ತಿಯ ಒಂದು ಇನ್ಯುಮರೇಷನ್ ಫಾರ್ಮಲ್ಲಿರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಆ ವ್ಯಕ್ತಿಯ ಒಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಅಥವಾ ನೀವು ಇಲ್ಲಿ ಸರ್ಚ್ ಬಟನಲ್ಲಿ ಕೂಡ ಅವರ ಹೆಸರನ್ನು ಟೈಪ್ ಮಾಡಿದರೂ ಕೂಡ ಬರುತ್ತೆ. ಈಗ ನಾವು ಆ ಒಂದು ವ್ಯಕ್ತಿಯ ಹೆಸರನ್ನು ಇಲ್ಲಿ ಟೈಪ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿ ಸರಿಯಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಉದಾಹರಣೆಗಾಗಿ ಒಂದು ಮೊದಲನೇ ವ್ಯಕ್ತಿಯ ಒಂದು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಓಪನ್ ಮಾಡಿದರೆ ಈ ರೀತಿ ಫಿಲ್ ಅಂತ ಬರುತ್ತೆ. ಇಲ್ಲಿ ಡೀಟೇಲ್ಸನ್ನು ನೀವು ನೋಡ್ಬೋದು. ಯಾಕೆ ಈ ಒಂದು ಕಲರ್ ಇದೆ, ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆ. ಯಾಕಪ್ಪ ಅಂದರೆ ಬಸಪ್ಪ ನಾಯ್ಕ ಅಂತ ಇದೆ, ಇಲ್ಲಿ ಬಸವರಾಜ್ ನಾಯ್ಕ ಅಂತ ಇದೆ. ನೇಮ್ ಮ್ಯಾಚ್ ಆಗಿಲ್ಲದೆ ಇರೋ ಕಾರಣ ನಮಗೆ ಆ ರೀತಿ ಬಂದಿದೆ. ನೋ ಇಶ್ಯೂ, ಅದೇನು ಸರಿ ಇದೆ ಅಂತ ಹೇಳಿದರೆ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀರಾ. ಡೂ ಯು ವಾಂಟ್ ಟು ಎಂಟರ್ ದ ಡೀಟೇಲ್ಸ್ ಆಫ್ ದ ರಿಲೇಟಿವ್ ಆಫ್ ದ ಎಲೆಕ್ಟ್ರೋಲ್ ಅಂತ ಇದೆ. ಇಲ್ಲಿ ನೋ ಅಂತ ಕೊಡಿ. ಯಾಕೆ ಅಂದರೆ ನಾವು ರಿಲೇಷನ್ದ ಯಾವುದೇ ಮಾಹಿತಿಯನ್ನು ಎಂಟ್ರಿ ಮಾಡ್ತಾ ಇಲ್ಲ, ಅವ್ರದ್ದೇ ಸೆಲ್ಫ್ ಆಗಿರೋದ್ರಿಂದ. ನೆಕ್ಸ್ಟು ಇಲ್ಲಿ ಡೇಟ್ ಆಫ್ ಬರ್ತ್ ಆ್ಯಸ್ ಯೂಶ್ವಲ್ ಅವ್ರದ್ದೇ ಬಂದಿರುತ್ತೆ. ನೋಡ್ಬೋದು ನೀವು ಇಲ್ಲಿ ಫಾರಮ್ನ ನೋಡಿಕೊಂಡು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ಅವರ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ತೀರಾ. ಡೇಟ್ ಆಫ್ ಬರ್ತ್ ಅವ್ರದ್ದೇ ಬಂದಿದೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀರಾ. ನೆಕ್ಸ್ಟು ಅವರ ಒಂದು ಫಾದರ್ನ ಎಪಿಕ್ ನಂಬರನ್ನು ಎಂಟ್ರಿ ಮಾಡಿ ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅವರ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ. ಇನ್ನು ಮದರ್ನ ಎಪಿಕ್ ಕಾರ್ಡನ್ನು ಎಂಟ್ರಿ ಮಾಡಿ ಸರ್ಚ್ ಬಟನನ್ನು ಒತ್ತಿದರೆ ಅವರ ಮದರ್ ನೇಮ್ ಆ್ಯಸ್ ಯೂಶ್ವಲ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಸಬ್ಮಿಟ್ ಮಾಡಿದಾಗ ಖಂಡಿತ ಸಬ್ಮಿಟ್ ಆಗೋದಿಲ್ಲ. ನೆಕ್ಸ್ಟು ಒಂದು ಅವರ ಹೆಂಡತಿಯ ಒಂದು ಎಪಿಕ್ ಕಾರ್ಡ್ ನಂಬರ್, ಅಂದರೆ ಅಲ್ಲಿ ಬಸವರಾಜ್ ಅವರ ಹೆಂಡತಿಯ ಎಪಿಕ್ ನಂಬರ್ ಎಂಟ್ರಿ ಮಾಡಿ ಸರ್ಚನ್ನು ಕೊಟ್ಟರೆ ಇಲ್ಲಿ ಅವರ ಹೆಸರು ತಾನೇ ಬರುತ್ತೆ. ಓಕೆ, ಇಲ್ಲ ಅವರ ಎಪಿಕ್ ನಂಬರ್ ಇಲ್ಲ ಅಂದರೆ ಬರೀ ಹೆಂಡತಿ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಪೂರ್ಣ ಹೆಸರನ್ನು ಟೈಪ್ ಮಾಡಿ. ನೆಕ್ಸ್ಟ್ ಬಂದು ನೀವೇನು ಮಾಡಬೇಕು, ಆ ಇನ್ಯುಮರೇಷನ್ ಫಾರ್ಮ್ ಏನಿರುತ್ತೆ ಆ ಇನ್ಯುಮರೇಷನ್ ಫಾರ್ಮ್ನ ಮೊದಲನೇ ಪುಟ, ಫೋಟೋ ಅಂಟಿಸಿದ ಪುಟ, ನಂತರ ಇನ್ಯುಮರೇಷನ್ ಫಾರ್ಮ್ನ ಹಿಂದಿನ ಪುಟ, ಹಾಗೂ ನೀವೇನು ಫೋಟೋ ಅಂಟಿಸಿರ್ತೀರಿ ಆ ಒಂದು ಫೋಟೋ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅವರ ಒಂದು ಮುಖವನ್ನು ಸರಿಯಾಗಿ ನೀವು ಕ್ಯಾಪ್ಚರ್ ಮಾಡಬೇಕು. ಅಂದರೆ ಕಿವಿ, ತಲೆ, ಕುತ್ತಿಗೆ ಕರೆಕ್ಟಾಗಿ ನೀವು ಅಲ್ಲಿ ಹಿಡಿದ್ರಿ ಅಂದರೆ ಅದೇ ತಾನೇ ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ನೀವಲ್ಲಿ ಲಾಸ್ಟಿಗೆ ಎಲ್ಲ ಸಬ್ಮಿಟ್ ಆದಮೇಲೆ ಸಬ್ಮಿಟ್ ಬಟನನ್ನು ನೀವೇನು ಮಾಡಬೇಕಾಗತ್ತೆ, ಪ್ರೆಸ್ ಮಾಡಿದರೆ ಅಲ್ಲಿಗೆ ನಿಮ್ಮ ಆನ್ಲೈನಲ್ಲಿ ಫಾರ್ಮನ್ನು ಫಿಲ್ ಮಾಡೋವಂಥ ಕೆಲಸ ಮುಗೀತು ಅಂತಕ್ಕಂಥದ್ದು. ಇದು ಬಂದು ಸೆಲ್ಫ್ ಮಾಡಿರ್ತಕ್ಕಂಥದ್ದು, ಮ್ಯಾಪಿಂಗ್ ಮಾಡಿರ್ತಕ್ಕಂತಹ ಒಂದು ವ್ಯಕ್ತಿಯ ಮಾಹಿತಿಯನ್ನು ನೀವು ಈ ರೀತಿ ತುಂಬಬೇಕಾಗುತ್ತೆ. ಓಕೆ, ಅದೇ ನೀವೇನಾದರೂ ಪ್ರಾಜನಿ ಮಾಡಿದರೆ ಅಲ್ಲಿ ಒಂದು ಸ್ವಲ್ಪ ಮಾಹಿತಿಗಳು ಅಂದರೆ ನಿಮಗೆ ಸೇಮ್ ಇರುತ್ತೆ, ಆದರೆ ಈ ಡೇಟ್ ಆಫ್ ಬರ್ತನ್ನು ನೀವೇ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ತಂದೆ ಹೆಸರು ತಾನೇ ಬಂದಿದೆ, ಬಟ್ ಇಲ್ಲಿ ನೀವು ಅಲ್ಲಿ ಎಲ್ಲ ಮಾಹಿತಿಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ರಿಲೇಷನ್ನು ಅದೆಲ್ಲವನ್ನು ಕೇಳುತ್ತೆ, ಅವರಿಗೆ ಏನಾಗಬೇಕು ಎಲ್ಲವನ್ನು ಮಾಹಿತಿಯನ್ನು ಸರಿಯಾಗಿ ನೀವಲ್ಲಿ ಒದಗಿಸ್ಬೇಕಾಗತ್ತೆ. ಓಕೆ, ಇದಿಷ್ಟು ಕರೆಕ್ಟಾಗಿ ನೀವು ನೋಡಿಕೊಂಡು ಮಾಡಿ. ಯಾಕೆಂದರೆ ಒಮ್ಮೆ ನೀವೇನಾದರೂ ತಪ್ಪು ಮಾಡಿದರೆ ಅಂದರೆ ಅದು ಮತ್ತೆ ಅದೆಲ್ಲ ಸರಿಪಡಿಸಲಿಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ, ಕಾಲಾವಕಾಶ ಹಿಡಿಯುತ್ತೆ. ಹಾಗಾಗಿ ಮಾಡೋ ಸಂದರ್ಭದಲ್ಲಿ ನಾವು ಸರಿಯಾದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.